ಸ್ನೇಹಿತರೆ, ರಾಮನಾಮದ ಶಕ್ತಿ ಎಂಥದ್ದು ಗೊತ್ತಾ? ಈ ರಾಮ ಮಂತ್ರ ಅದೆಷ್ಟು ಪವರ್ಫುಲ್ ಗೊತ್ತಾ? ರಾಮ ಮಂತ್ರವನ್ನ ಜಪಿಸೋದ್ರಿಂದ ಏನೆಲ್ಲ ಸಾಧ್ಯವಾಗುತ್ತೆ ಗೊತ್ತಾ? ನೀವೆಲ್ಲ ವಿಷ್ಣು ಸಹಸ್ರನಾಮದ ಬಗ್ಗೆ ಕೇಳಿರ್ತೀರ. ಎಲ್ಲ ದೇವರುಗಳ ಸಹಸ್ರನಾಮದ ಪೈಕಿ ಈ ವಿಷ್ಣು ಸಹಸ್ರನಾಮ ಸ್ವಲ್ಪ ಜಾಸ್ತಿನೇ ಕಷ್ಟ. ನಿಮ್ಮ ನಾಲಿಗೆ ಉಚ್ಚಾರಣೆ ಸರಿಯಾಗಿ ಆಗದೇ ಇದ್ರೆ ನೀವು ಈ ಸಹಸ್ರನಾಮವನ್ನ ಸುಲಭವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಕ್ಷೀರೋಧನ್ವತ್ ಪ್ರದೇಶೇ ಶುಚಿಮಣಿ ವಿರಚಿತ್ಸೈಕತೆ ಮೌಕ್ತಿಕಾನಾಂ ಮಾಲಾ ಕ್ಲುಪ್ತಾಸನಸ್ತಸ್ಫಟಿಕಮಣಿ ನಿಭೈರ್ಮೌಕ್ತಿಕೈರ್ಮಂಡಿತಾಂಗಃ ಶುಭ್ರೈರಭ್ರೈರದಭ್ರೈರುಪರಿ ವಿರಚಿತೈರ್ಮುಕ್ತ ಪೀಯೂಷವರ್ಷೈ ರಾನಂದೀನ ಪುನಿಯಾದರಿ ನಳಿನಗದಾ ಶಂಕಪಾಣಿರ್ಮುಕುಂದಃ. ಇದೇ ಥರ ಹಲವಾರು ಒತ್ತಕ್ಷರಗಳಿಂದ ಕೂಡಿದ್ದು ಇದನ್ನ ಓದೋದು ಕೂಡ ಅಷ್ಟೇ ಕಷ್ಟ. ಇಂತಹ ಮಹಾವಿಷ್ಣು ಸಹಸ್ರನಾಮವನ್ನ ಮಹಾಭಾರತದಲ್ಲಿ ಶರಶಯ್ಯೆಯ ಮೇಲೆ ಮಲಗಿದ್ದ ಭೀಷ್ಮರು ಧರ್ಮರಾಯನಿಗೆ ಉಪದೇಶ ಮಾಡ್ತಾರೆ. ಅಲ್ಲಿ ಪೂರ್ತಿಯಾಗಿ ಈ ವಿಷ್ಣು ಸಹಸ್ರನಾಮ ನಿಮಗೆ ಸಿಗುತ್ತೆ. ಇದನ್ನ ಓದಿ ಮುಗಿಸೋದಕ್ಕೆ ಕನಿಷ್ಠ 30ರಿಂದ 40 ನಿಮಿಷ ಬೇಕಾಗುತ್ತೆ. ಒಂದು ದಿನ ಕೈಲಾಸದಲ್ಲಿ ಶಿವಪಾರ್ವತಿಯರು ಕುಳಿತಿದ್ದಾಗ ಪಾರ್ವತಿ ಶಿವನನ್ನ ಕೇಳ್ತಾಳೆ, ಸ್ವಾಮಿ, ಲೋಕದ ಉದ್ಧಾರಕ್ಕಾಗಿ ಭಕ್ತ ಜನರ ರಕ್ಷಣೆಗಾಗಿ ಭಗವಂತನಾದ ವಿಷ್ಣುವಿನ ಸಹಸ್ರನಾಮ ಇದೆ. ಆದರೆ ಏನು ಉಪಯೋಗ? ಅದನ್ನ ಎಲ್ಲರಿಂದ ಓದೋದಕ್ಕೆ ಸಾಧ್ಯವಿಲ್ಲ. ಅಂಥವ್ರು ಏನು ಮಾಡಬೇಕು? ಅವರ ಕಷ್ಟವನ್ನ ಹೇಗೆ ಪರಿಹರಿಸ್ಕೋಬೇಕು? ಇಷ್ಟೊಂದು ಕಷ್ಟವಾದ ಮಾರ್ಗವನ್ನ ಬಿಟ್ಟು ಬೇರೆ ಸುಲಭದ ಮಾರ್ಗ ಯಾವುದೂ ಇಲ್ವಾ ಅಂತ ಲೋಕದ ಒಡೆಯನಾದ ಶಿವನಲ್ಲಿ ಕೇಳ್ತಾಳೆ. ಅದಕ್ಕೆ ಶಿವ ಹೇಳ್ತಾನೆ, ಯಾಕಿಲ್ಲ ಪಾರ್ವತಿ, ಜಗದಲ್ಲಿ ಈ ಇಡೀ ಸಹಸ್ರನಾಮದ ಶಕ್ತಿಯನ್ನ ತನ್ನಲ್ಲಿ ಹೊಂದಿರೋ ಇನ್ನೊಂದು ಮಂತ್ರವಿದೆ. ಪ್ರಾಣಭಯ, ಶತ್ರುಭಯ, ಚೋರಭಯ, ಅಪಮೃತ್ಯು ಭಯ, ಭೂತ ಪೈಶಾಚಿಕ ಭಯ, ಕ್ರೂರ ಮೃಗಗಳ ಭಯ, ಸರ್ಪ ಭಯ, ಸಕಲ ವಿಧವಾದ ಭಯವನ್ನ ನಿವಾರಿಸಿ ಆನಂದವನ್ನ, ಐಶ್ವರ್ಯವನ್ನ, ಅಭಯವನ್ನ, ಯಶಸ್ಸನ್ನ, ಆಯುರಾರೋಗ್ಯವನ್ನ ಸದಾಕಾಲ ದಯಪಾಲಿಸೋ ಮಂತ್ರ ಒಂದಿದೆ. ಅದನ್ನ ಪ್ರತಿನಿತ್ಯ 3 ಬಾರಿ ಜಪಿಸಿದ್ರೆ ಈ ಇಡೀ ವಿಷ್ಣು ಸಹಸ್ರನಾಮವನ್ನ ಜಪಿಸಿದ ಪೂರ್ತಿ ಫಲವನ್ನ ಈ ಮಂತ್ರ ಜಪದಿಂದ ಪಡೆಯಬಹುದು ಅಂತ ಹೇಳಿ ಪರಮಾತ್ಮನಾದ ಶಿವ ಈ ಶ್ರೀರಾಮ ಮಂತ್ರವನ್ನ ಪಾರ್ವತಿಗೆ ಉಪದೇಶಿಸ್ತಾನೆ. ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಸ್ನೇಹಿತರೆ, ವಿಷ್ಣುವಿನ 1000 ಹೆಸರಲ್ಲಿ ಎಲ್ಲಕ್ಕಿಂತ ಪ್ರಭಾವಶಾಲಿಯಾದ ಹೆಸರು ಪ್ರಭು ಶ್ರೀರಾಮರದ್ದು. ಅಂತಹ ರಾಮನ ಹೆಸರಿಗೆ ಭಯವನ್ನ ಹರಿಸೋ ಶಕ್ತಿ ಇದೆ. ರಾಮನಾಮದ ಬಲ ಹೊಂದಿದ್ರೆ ಈ ಜಗತ್ತಲ್ಲಿ ಯಾವ ದುಷ್ಟಶಕ್ತಿಗಳು ನಿಮ್ಮನ್ನ ಏನೂ ಮಾಡಲ್ಲ. ಈ ರಾಮನಾಮದ ಜಪವನ್ನ ನೀವು ಮಾಡಿದ್ದೇ ಆದ್ರೆ ಕೇವಲ ವಿಷ್ಣುವಿನ ಪ್ರೀತಿಯೊಂದೇ ನಿಮಗೆ ಸಿಗೋದಿಲ್ಲ. ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬ ಅಪಾರ ಬಲವಂತ, ಅಪಾರ ಬುದ್ಧಿವಂತ, ಮಹಾನ್ ಪರಾಕ್ರಮಿ, ಅಜನ್ಮ ಬ್ರಹ್ಮಚಾರಿ ರಾಮನ ಪಾದಸೇವಕನಾದ ಆ ಬಜರಂಗಿಯ ಕೃಪೆಗೂ ಕೂಡ ಪಾತ್ರರಾಗ್ತೀರ. ಇಂತಹ ರಾಮ ಮಂತ್ರವನ್ನ ಪುರಂದರ ದಾಸರು ಕೂಡ ಹಾಡಿ ಹೊಗಳಿದ್ದಾರೆ. ಆ ಮಂತ್ರ, ಈ ಮಂತ್ರ ನೆಚ್ಚಿನಿ ಕೆಡಬೇಡ, ಸೋಮಶೇಖರ ತನ್ನ ಸತಿಗೆ ಹೇಳಿದ ಮಂತ್ರ, ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಸಭೆ ಬೀದಿ ಬೀದಿಯೋಳು ನುಡಿವ ಮಂತ್ರ, ಹಲವು ಪಾಪಂಗಳ ಹತಗೊಳಿಸುವ ಮಂತ್ರ, ಸುಲಭದಲ್ಲಿ ಸ್ವರ್ಗ ಸೂರೆಗೊಂಬುವ ಮಂತ್ರ, ಸಕಲ ವೇದಂಗಳಿಗೆ ಸಾರವೆನಿಸಿದ ಮಂತ್ರ, ಮುಕುತಿ ಮಾರ್ಗಕ್ಕೆ ಇದೇ ಮೂಲ ಮಂತ್ರ, ಬಕುತಿ ರಸಕ್ಕೆ ಬಟ್ಟೆ ಒಮ್ಮೆ ತೋರುವ ಮಂತ್ರ, ಸುಖನಿಧಿ ಪುರಂದರ ವಿಠಲನ ಮಹಾಮಂತ್ರ. ರಾಮನಾಮಕ್ಕಿರೋ ಶಕ್ತಿ ಏನು ಅನ್ನೋದನ್ನ ಇದಕ್ಕಿಂತ ಸುಲಭವಾಗಿ ಅರ್ಥವಾಗುವಂತೆ ಹೇಳೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಈ ರಾಮ ಮಂತ್ರವನ್ನ ಜಪಿಸಿ ಕೆಟ್ಟವರುಂಟೆ. ಯಾಕೆ ಈ ರಾಮನಾಮಕ್ಕೆ ಇಷ್ಟೊಂದು ಶಕ್ತಿ ಉಂಟು ಗೊತ್ತಾ? ರಾಮನ ವ್ಯಕ್ತಿತ್ವ ಅಂಥದ್ದು. ಆತ ಭಕ್ತ ಕುಲೋದ್ಧಾರಕ. ಭಕ್ತರನ್ನ ರಕ್ಷಿಸೋದೇ ರಾಮನ ಆದ್ಯ ಕರ್ತವ್ಯ. ಆತನಿಗೆ ಶರಣಾದವರಿಗೆ ಆತ ತನ್ನ ಸರ್ವಸ್ವವನ್ನ ಕೊಟ್ಟು ಬಿಡ್ತಾನೆ ಅನ್ನೋದಕ್ಕೆ ರಾಮಾಯಣದಲ್ಲಿ ನಿಮಗೆ ಹಲವಾರು ಉಲ್ಲೇಖ ಸಿಗುತ್ತೆ. ಅದರಲ್ಲಿ ಒಂದು ಉಲ್ಲೇಖವನ್ನ ನಾನು ಇಲ್ಲಿ ನಿಮಗೆ ಹೇಳ್ತೀನಿ. ರಾಮ ತಂದೆಯ ಮಾತನ್ನ ನೆರವೇರಿಸೋದಕ್ಕೆ ಕಾಡಿಗೆ ಹೋಗ್ತಾನೆ. ವನವಾಸದಲ್ಲಿದ್ದಾಗ ರಾವಣ ಸೀತೆಯನ್ನ ಅಪಹರಿಸಿ ಹೋಗ್ತಾನೆ. ಸೀತೆಯನ್ನ ಹುಡುಕುತ್ತಾ ಕಾಡು ಮೇಡುಗಳಲ್ಲಿ ಅಲೆದಾಡೋ ರಾಮ ಕೊನೆಗೆ ಋಷ್ಯಮುಖ ಪರ್ವತದಲ್ಲಿ ಸುಗ್ರೀವನನ್ನ ಭೇಟಿಯಾಗ್ತಾನೆ. ಆ ವಾನರ ಸೇನೆಯ ಸಹಾಯವನ್ನ ಪಡೆದು ಸೀತೆಯನ್ನ ಹುಡುಕ್ತಾರೆ. ಸೀತೆಯ ಸುಳಿವು ಸಿಕ್ಕ ಹನುಮಂತ ಲಂಕೆಯನ್ನ ಪ್ರವೇಶಿಸಿ ಸೀತೆಯನ್ನ ಕಂಡು ರಾಮನ ಮುದ್ರೆಯುಂಗುರವನ್ನ ಕೊಟ್ಟು ಸೀತಾಮಾತೆ ಕೊಟ್ಟ ಚೂಡಾಮಣಿಯನ್ನ ತೆಗೆದುಕೊಂಡು ರಾಮನಿಗೆ ಕೊಡ್ತಾನೆ. ಸೀತೆ ಲಂಕೆಯಲ್ಲಿರೋದು ಗೊತ್ತಾದಾಗ ಲಂಕೆಯ ಮೇಲೆ ಯುದ್ಧಕ್ಕೆ ಹೋಗೋದು ಅಂತ ನಿರ್ಧಾರವಾಗುತ್ತೆ. ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು ಅಂತ ನಿರ್ಧಾರವಾಗುತ್ತೆ. ವಾನರ ಸೇನೆ ಆ ಕೆಲಸದಲ್ಲಿ ನಿರತವಾಗುತ್ತೆ.
ಇತ್ತ ರಾವಣ ಸೀತೆಯನ್ನ ಕರೆತಂದು ಅಶೋಕವನದಲ್ಲಿ ಇಟ್ಟಿದ್ದ ವಿಷಯ ತಿಳಿದ ವಿಭೀಷಣ ತನ್ನ ಸಹೋದರನಾದ ರಾವಣನಿಗೆ ಬುದ್ಧಿಮಾತನ್ನ ಹೇಳ್ತಾನೆ. ಆಕೆಯನ್ನ ರಾಮನಿಗೆ ಒಪ್ಪಿಸುವಂತೆ ಪರಿಪರಿಯಾಗಿ ಪ್ರಯತ್ನಿಸ್ತಾನೆ. ಆದರೆ ಆತನ ಅಷ್ಟೂ ಪ್ರಯತ್ನ ವಿಫಲವಾಗುತ್ತೆ. ಪರಸ್ತ್ರೀ ವ್ಯಾಮೋಹದಿಂದ ರಾವಣನಿಗೆ ವಿಭೀಷಣನ ಮಾತುಗಳು ಹಿಡಿಸೋದಿಲ್ಲ. ಆತನನ್ನ ಅವಮಾನಿಸ್ತಾನೆ. ಇದರಿಂದ ನೋವು ಅನುಭವಿಸುವ ವಿಭೀಷಣ ನಿನ್ನ ರಾಜ್ಯದಲ್ಲಿ ತಾನು ಇರೋದಿಲ್ಲ ಅಂತ ತಿಳಿಸಿ ತನ್ನ ಮಂತ್ರಿಗಳೊಡನೆ ಶ್ರೀರಾಮಚಂದ್ರನಿಗೆ ಶರಣಾಗಿ ರಾಮನ ಪಾದದ ಬಳಿ ಬರ್ತಾನೆ. ಆತ ಶ್ರೀರಾಮಚಂದ್ರ. ಶರಣು ಬಂದವನು ರಾವಣ ಸಹೋದರನಾದ್ರೂ ಸರಿ, ಆತ ರಾಕ್ಷಸನಾಗಿದ್ರೂ ಸರಿ, ತನ್ನ ಶರಣು ಬಂದವನಿಗೆ ಆತ ರಕ್ಷಣೆಯನ್ನ ಕೊಡ್ತಾನೆ. ವಿಭೀಷಣನಿಗೆ ಅಭಯವನ್ನ ಕೊಟ್ಟ ಪ್ರಭು ಶ್ರೀರಾಮರು ಹೇಳ್ತಾರೆ, ವಿಭೀಷಣ ಹೆದರಬೇಡ, ಈ ದಿನದಿಂದ ನೀನು ನನಗೆ ಮಿತ್ರ. ಇನ್ನು ಲಂಕಾ ಪಟ್ಟಣಕ್ಕೆ ರಾಜ ನೀನೇ. ಲಕ್ಷ್ಮಣ ಹೋಗು, ಸಮುದ್ರದಿಂದ ನೀರನ್ನ ತಂದು ವಿಭೀಷಣನಿಗೆ ಅಭಿಷೇಕ ಮಾಡು. ಆತನಿಗೆ ಈ ಕ್ಷಣವೇ ಲಂಕಾ ಪಟ್ಟಣದ ಪಟ್ಟಾಭಿಷೇಕವನ್ನ ಮಾಡಿ ರಾಜನನ್ನಾಗಿಸ್ತೀನಿ. ಆಗ ಅಲ್ಲಿದ್ದ ಜಾಂಬವಂತ ರಾಮನಿಗೆ ಕೈ ಮುಗಿದು ಮುಂದೆ ಬಂದು ಹೇಳ್ತಾರೆ, ಪ್ರಭು ಏನ್ ಮಾಡ್ತಾ ಇದ್ದೀರಾ? ನೀವು ಈಗ ವಿಭೀಷಣನಿಗೆ ಪಟ್ಟವನ್ನ ಕಟ್ಟಿದ್ದೇ ಆದ್ರೆ ಒಂದು ವೇಳೆ ರಾವಣ ತನ್ನ ತಪ್ಪನ್ನ ತಿಳಿದು ನಿಮ್ಮಲ್ಲಿ ಕ್ಷಮೆ ಕೇಳಿ ಬಂದ್ರೆ, ಸೀತೆಯನ್ನ ತಂದು ನಿಮಗೊಪ್ಪಿಸಿದ್ರೆ ಆಗೇನು ಮಾಡ್ತೀರಾ? ಆಗ ರಾಮ ಹೇಳ್ತಾನೆ, ಜಾಂಬವಂತ್ರೆ, ಹಾಗೇನಾದ್ರೂ ಆದ್ರೆ ನಾನು ನನ್ನ ಅಯೋಧ್ಯೆಯನ್ನೇ ರಾವಣನಿಗೆ ಕೊಟ್ಟು ಬಿಡ್ತೀನಿ. ಅಯೋಧ್ಯೆಯನ್ನ ಕೊಡ್ತೀರಾ? ಅಯೋಧ್ಯೆಯನ್ನ ಭರತನಿಗೆ ಕೊಟ್ಟಿದ್ರಲ್ಲ, ಅವನಿಗೇನು ಕೊಡ್ತೀರಾ? ಪ್ರಶ್ನಿಸ್ತಾರೆ ಜಾಂಬವಂತರು. ಅದಕ್ಕೆ ಪ್ರಭು ಶ್ರೀರಾಮ ಹೇಳ್ತಾನೆ, ಜಾಂಬವಂತ್ರೆ, ಭರತನಿಗೆ ನನ್ನ ವೈಕುಂಠವನ್ನೇ ಕೊಟ್ಟು ಬಿಡ್ತೀನಿ. ಹಾಗಾದ್ರೆ ನೀವೇನು ಮಾಡ್ತೀರಾ? ನಿಮ್ಮ ಜೊತೆ ಯಾವಾಗಲೂ ಹೀಗೆ ವನವಾಸದಲ್ಲೇ ಉಳಿದು ಬಿಡ್ತೀನಿ ಅಂತ ಹೇಳಿದ ಭಕ್ತ ಪ್ರಿಯ ಶ್ರೀರಾಮಚಂದ್ರ. ಈ ಪ್ರಭು ಶ್ರೀರಾಮಚಂದ್ರರು ತಮ್ಮನಿಗೆ ಪಟ್ಟಾಭಿಷೇಕವಾಗ್ಲಿ, ನಿನಗೆ ವನವಾಸವಾಗ್ಲಿ ಅಂತ ತನ್ನ ತಂದೆ ದಶರಥ ಮಹಾರಾಜ ಹೇಳಿದಾಗ ಆತ ಅದಕ್ಕೆ ಒಂದೇ ಒಂದು ಮಾತನ್ನ ಕೂಡ ಮಾತನಾಡದೆ ಮೌನವಾಗಿ ವನವಾಸಕ್ಕೆ ನಡೆದಂತ ಆದರ್ಶ ಪುತ್ರ. ತನಗೆ ಸಿಗದ ರಾಜವೈಭೋಗ ತನ್ನ ತಮ್ಮ ಭರತನಿಗೆ ಸಿಕ್ಕಿತು ಅಂತ ಒಂದು ಕ್ಷಣವೂ ಅಸೂಯೆ ಪಡೆದ ಆದರ್ಶ ಸಹೋದರ. ತನ್ನ ಪತ್ನಿಯಾದ ಸೀತೆಯನ್ನ ಹೊರತುಪಡಿಸಿ ಮಿಕ್ಕೆಲ್ಲ ಸ್ತ್ರೀಯರನ್ನ ತನ್ನ ಮಾತೃ ಸಮಾನವಾಗಿ ನೋಡಿದ ಆದರ್ಶ ಪತಿ. ಗುರುಗಳಿಗೆ ಸದಾ ವಿಧೇಯನಾಗಿರುತ್ತಿದ್ದ ಆದರ್ಶ ಶಿಷ್ಯ. ಅಧರ್ಮದಿಂದ ತನ್ನ ಹೆಂಡತಿಯನ್ನ ಎತ್ತುಕೊಂಡು ಹೋದ ರಾವಣನೆದುರು ಕೂಡ ಧರ್ಮಯುದ್ಧವನ್ನೇ ಮಾಡಿದ ಆದರ್ಶ ಶತ್ರು ಕೂಡ. ರಾಮನ ಗುರಿ ಯಾವತ್ತಿಗೂ ತಪ್ಪಲಿಲ್ಲ, ಆಡಿದ ಮಾತನ್ನ ಯಾವತ್ತಿಗೂ ಮೀರ್ಲಿಲ್ಲ. ಅಂತಹ ವ್ಯಕ್ತಿತ್ವದ ರಾಮನ ಮಂತ್ರದ ಶಕ್ತಿ ಇನ್ನೆಷ್ಟಿರಬೇಡ. ರಾಮನ ಪಾದ ಸೇವಕನಾಗಿದ್ದ ಹನುಮಂತನೊಡನೆ ಕೂಡ ರಾಮನಿಗೆ ಯುದ್ಧ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ರಾಮನ ಬಾಣ ಹನುಮಂತನಿಗೆ ಏನೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದೆಷ್ಟೇ ಬಾಣಗಳನ್ನ ಪ್ರಯೋಗಿಸಿದ್ರೂ ಕೂಡ ಅವು ಹನುಮನ ಕೊರಳಿಗೆ ಮಾಲೆಯಾಗಿ ಪರಿವರ್ತನೆಯಾಗ್ತಿತ್ತು. ಯಾಕಂದ್ರೆ ಆ ಹನುಮಂತ ಜಪಿಸ್ತಾ ಕುಳಿತಿದ್ದು ಇದೇ ಶ್ರೀರಾಮ ಮಂತ್ರವನ್ನ. ಈ ರಾಮ ಮಂತ್ರವನ್ನ ಯಾರು ಜಪಿಸ್ತಾರೋ ಅವರು ಈ ಜನ್ಮದಲ್ಲಿ ಉದ್ಧಾರವಾಗ್ತಾರೆ, ಸತ್ತ ನಂತರ ಸದ್ಗತಿಯನ್ನ ಪಡಿತಾರೆ. ಜನ್ಮ ಜನ್ಮಾಂತರದ ಪಾಪವನ್ನ ನಾಶ ಮಾಡೋ ಶಕ್ತಿ ಇರೋ ಈ ರಾಮ ಮಂತ್ರವನ್ನ ನೀವು ಕೂಡ ಜಪಿಸಿ ಶ್ರೀರಾಮ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನ ಮುಗಿಸ್ತೀನಿ. ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಈ ವಿಷ್ಣು ಸಹಸ್ರನಾಮ ಹಾಗೂ ರಾಮ ಮಂತ್ರದ ಬಗ್ಗೆ ತಿಳಿದಿತ್ತ ಅನ್ನೋದನ್ನ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಜೈ ಶ್ರೀರಾಮ್, ಜೈ ಹನುಮಾನ್.